ನಕ್ಸಲ್ ಎಂಡ್ ಗೇಮ್ ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಕ್ಸಲರ ಶರಣಾಗತಿಯ ಬಗ್ಗೆ ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡಿ ಇದರಲ್ಲೂ ಕೂಡ ರಾಜಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ನಕ್ಸಲರ ಶರಣಾಗತಿಯಲ್ಲೂ ಕೂಡ ರಾಜಕೀಯ ಸರ್ಕಾರದ ನಡೆ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಅನುಮಾನವನ್ನ ಹೊರಹಾಕಿದ್ದಾರೆ. ನೋಡಿ, ಈ ಶರಣಾಗತಿ ಪ್ರಹಸನವೇ ಅನುಮಾನಾಸ್ಪದವಾಗಿದೆ ಅಂತ ಹೇಳಿದ್ದಾರೆ ಸುನಿಲ್ ಕುಮಾರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಸುನಿಲ್ ಕುಮಾರ್. ರಾಷ್ಟ್ರಕವಿ ಕುವೆಂಪು ಅವರ ಕರ್ಮಭೂಮಿಯಾಗಿದ್ದ ತಣ್ಣಗಿನ ಮಲೆನಾಡಲ್ಲಿ ಬಂದೂಕಿನ ಮೊರೆತ ಕೇಳಿಸಿದ ನಕ್ಸಲರಿಗೆ ಕ್ಷಮೆ ಕೊಟ್ಟು ಅವರನ್ನ ನಗರ ನಕ್ಸಲರನ್ನಾಗಿ ಬುಡಮೇಲು ಕೃತ್ಯಕ್ಕೆ ಲೈಸೆನ್ಸ್ ಕೊಡ್ತೀರಾ ಸಿದ್ದರಾಮಯ್ಯನವರೇ ಹಿಂಗಂತೇಳಿ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಇದರಿಂದ ಪೊಲೀಸರ ಆತ್ಮಸ್ಥೈರ್ಯ ಏನಾಗಬೇಡ, ಈ ಶರಣಾಗತಿ ಪ್ರಹಸನವೇ ಅನುಮಾನಾಸ್ಪದವಾಗಿದೆ ಅಂತೇಳಿ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಕೊನೆಗೂ ಕೂಡ 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗಿದ್ದಾರೆ. ಚಿಕ್ಕಮಗಳೂರು ಕೋರ್ಟ್ನಲ್ಲಿ ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಶರಣಾಗಿದ್ದಾರೆ. ಕೊನೆಗೂ ಕೂಡ ಸುಮಾರು 2 ದಶಕಗಳಿಂದ ಇವರ ಹೋರಾಟ, ಕಾಡಿನ ಮಧ್ಯದಲ್ಲಿ ಇದ್ದುಕೊಂಡು ಸಮಾಜಘಾತುಕ ಚಟುವಟಿಕೆಗಳು, ನ್ಯಾಯ ಅಂತೇಳಿ ನ್ಯಾಯಕ್ಕೋಸ್ಕರ ಅಂತೇಳಿ ಇರ್ತಾರೆ. ಆದ್ರೆ ಪೊಲೀಸರ ಮೇಲೆ ಅಟ್ಯಾಕ್ ಆಗೋದು, ANF ಅಧಿಕಾರಿಗಳ ಮೇಲೆ ಅಟ್ಯಾಕ್ ಆಗೋದು, ಯಾರು ಇನ್ಫಾರ್ಮರ್ ಇರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗೋದು, ಈ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ನಕ್ಸಲ್ ಚಟುವಟಿಕೆಯನ್ನ ಮಾಡ್ತಾ ಇದ್ದಂತ ಸುಮಾರು 6 ಜನ ನಕ್ಸಲರು, ಕೊನೆಗೆ ಉಳಿದವರು 6 ಜನ, ಆ 6 ಜನ ಚಿಕ್ಕಮಗಳೂರು ಕೋರ್ಟ್ ನಲ್ಲೇ ಶರಣಾಗಿದ್ದಾರೆ. ಮೋಸ್ಟ್ ವಾಂಟೆಡ್ ನಕ್ಸಲರು 3 ರಾಜ್ಯಕ್ಕೆ ಬೇಕಾಗಿದ್ದಂತ 3 ರಾಜ್ಯಕ್ಕೆ ಬೇಕಾಗಿದ್ದಂತ ಸುಮಾರು 6 ಮೋಸ್ಟ್ ವಾಂಟೆಡ್ ನಕ್ಸಲರು ಕೋರ್ಟ್ಗೆ ಆಗಮಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಶರಣಾಗ್ತಾರೆ. ನೋಡಿ, ಆ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲರು 6 ಜನ ನಕ್ಸಲರು, ಮುಂಡಗಾರು ಲತಾ ಅವರ ನೇತೃತ್ವದಲ್ಲಿ ಈ ಟೀಮ್ ಸಕ್ರಿಯವಾಗಿತ್ತು. ಆ ಭಾಗದಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಯನ್ನು ಮಾಡ್ತಾ ಇದ್ರು. ವಿಕ್ರಮ್ ಗೌಡ ಶೂಟೌಟ್ ಆದ ನಂತರ, ಎನ್ಕೌಂಟರ್ ಆದ ನಂತರ ಈ ಟೀಮ್ ಇನ್ನು ಮುಂದೆ ನಮಗೆ ಅಸ್ತಿತ್ವ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿತ್ತು. ಹಿಂಗಾಗಿ ಶರಣಾಗತಿಯ ಮಂತ್ರವನ್ನ ಜಪಿಸಿತ್ತು ಈ ಟೀಮ್, ನಕ್ಸಲ್ ಟೀಮ್. ಈಗ ಈ 6 ಜನ ನಕ್ಸಲರು ಶರಣಾಗೋದಕ್ಕೆ, ಮುಖ್ಯವಾಹಿನಿಗೆ ಬರೋದಕ್ಕೆ ಇವತ್ತೆಲ್ಲವೂ ಕೂಡ ರೆಡಿ ಆಗಿದೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಅವರು ಬರ್ತಾರೆ. ಸುಮಾರು 10 ರಿಂದ 15 ನಿಮಿಷದಲ್ಲಿ ಅವರು ಕೋರ್ಟ್ ತಲುಪ್ತಾರೆ. ಕೋರ್ಟ್ನಲ್ಲಿ ಶರಣಾಗ್ತಾರೆ. ನ್ಯಾಯಾಧೀಶರು ಏನ್ ಶಿಕ್ಷೆ ಗುರಿಪಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇವ್ರ ಮೇಲೆ ಸುಮಾರು 50 ರಿಂದ 100 ಕೇಸ್ಗಳಿದ್ದಾವೆ ಒಬ್ಬೊಬ್ಬರ ಮೇಲೆ. ಇದೆಲ್ಲದರ ವಿಚಾರಣೆಯೂ ಕೂಡ ನಡೆಯುತ್ತೆ. ಖುದ್ದಾಗಿ NIA ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇವರ ವಿಚಾರಣೆಯನ್ನ ಮಾಡುತ್ತೆ. ಎಕ್ಸ್ಕ್ಲೂಸಿವ್ ಫೋಟೋ ಇದು, ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿರೋದು ಎಕ್ಸ್ಕ್ಲೂಸಿವ್ ಫೋಟೋ. ಕೆಲವೇ ಹೊತ್ತಿನಲ್ಲಿ ಶರಣಾಗ್ತಾರೆ 6 ಜನ ನಕ್ಸಲರು ಕೂಡ ಕೆಲವೇ ಹೊತ್ತಿನಲ್ಲಿ ಶರಣಾಗ್ತಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾಡಿನಿಂದ ಹೊರಗಡೆ ಬರುತ್ತಿರುವಂತ 6 ಜನ ನಕ್ಸಲರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಫೋಟೋ ಇದು. 6 ಜನ ನಕ್ಸಲರು ಮುಖ್ಯವಾಹಿನಿಗೆ ಬರೋದಕ್ಕೆ ತಾವು ಶರಣಾಗ್ತೀವಿ ಅಂತೇಳಿ ಹೇಳಿ ಕೋರ್ಟ್ನತ್ತ ಆಗಮಿಸ್ತಿರುವಂತಹ ದೃಶ್ಯ, ಕಾಡಿನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ. ಮುಂಡಗಾರು ಲತಾ ಇದ್ದಾರೆ, ಅದರಲ್ಲಿ ಅವ್ರ ಮೇಲೆ 85 ಕೇಸ್ ಇದೆ. ಸುಂದರಿ ಮೇಲೆ 71 ಕೇಸ್ ಇದೆ. ಅವರು ಕೂಡ ಈ ಫೋಟೋದಲ್ಲಿ ಕಾಣಿಸ್ತಾರೆ ನೋಡಿ ನಿಮ್ಗೆ. ಜಯಣ್ಣ ಇದ್ದಾರೆ, ಅವ್ರ ಮೇಲೆ 50 ಕೇಸ್ ಇದೆ. ವನಜಾಕ್ಷಿ ಮೇಲೆ 20 ಕೇಸ್ ಇದೆ. ಕೇರಳದ ಜಿಶಾ ಮೇಲೆ 17 ಕೇಸ್ ಇದೆ. ತಮಿಳುನಾಡಿನ ವಸಂತ ಮೇಲೆ 8 ಕೇಸ್ ಇದೆ. 6 ನಕ್ಸಲರ ಶರಣಾಗತಿ ಪ್ರಕ್ರಿಯೆಯು ಕೂಡ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಚೇತನ್ನ. 6 ಜನ ಶರಣಾಗ್ತಾರೆ. ಫಸ್ಟ್ ಪ್ರೋಸೆಸ್ ಏನು, ಇವರು ಬಂದ ತಕ್ಷಣ ಫಸ್ಟ್ ಪ್ರೋಸೆಸ್ ಏನು ಚೇತನ್? ಮತ್ತೆ ಸಂಪರ್ಕ ಮಾಡೋಣ ಚೇತನ್. ಕೋರ್ಟ್ನತ್ತ ಹೊರಟ 6 ಮೋಸ್ಟ್ ವಾಂಟೆಡ್ ನಕ್ಸಲರು, 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಕೋರ್ಟ್ನ ಹತ್ರ ಹೊರಟಿದ್ದಾರೆ. ಕಾಡಿನಿಂದ ಈಗ ಹೊರಗಡೆ ಬರ್ತಾ ಇದ್ದಾರೆ, ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಕೋರ್ಟ್ನತ್ತ 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು, 3 ರಾಜ್ಯಗಳಿಗೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. 6 ಜನ ಕಾಡಿನಿಂದ ಈಗ ನಾಡಿಗೆ ಬರ್ತಿರುವಂತಹ ದೃಶ್ಯ ಕೂಡ ನಮಗೆ ಸಿಕ್ತು. ಕೋರ್ಟ್ನತ್ತ ಹೊರಟಿದ್ದಾರೆ 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು. ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಯಿತು. ಮೊದಲ ಪ್ರಕ್ರಿಯೆ, ಅವರು ಕೋರ್ಟ್ಗೆ ಬರ್ತಾರೆ. ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ನಾವು ಶರಣಾಗತಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಾದ ನಂತರ ಕೋರ್ಟ್ ಅವರ ಕೇಸ್ಗಳಿದಾವೆ, ಸುಮಾರು 50 ರಿಂದ 100 ಕೇಸ್ಗಳಿದಾವೆ ಅವರ ಮೇಲೆ. ಕಳ್ಳತನ, ಕೊಲೆ, ಮಾರಕಾಸ್ತ್ರಗಳಿಂದ ಹಲ್ಲೆ, ಈ ರೀತಿಯ ಕೇಸ್ಗಳು. ಇದೆಲ್ಲದರ ಕುರಿತಾಗಿ ಕೋರ್ಟ್
ಅವ್ರಿಗೆ ಯಾವ ಶಿಕ್ಷೆ ಗುರಿಪಡಿಸುತ್ತೆ, ನಂತರ ಹಂತದಲ್ಲಿ ತನಿಖೆ ಹೆಂಗಿರುತ್ತೆ, ಇದೆಲ್ಲವೂ ಕೂಡ ಭಾರಿ ಒಂದು ರೀತಿಯಲ್ಲಿ ಕುತೂಹಲ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಚೇತನ್. 6 ಜನ ಈಗ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾರೆ, ಕೋರ್ಟಿಗೆ ಬರ್ತಾ ಇದ್ದಾರೆ. ಚೇತನ್, ಫಸ್ಟ್ ಪ್ರೋಸೆಸ್ ಏನು ಇವರ ಶರಣಾಗತಿದು? ಚೇತನ್. ರಂಜಿತ್, ಇದು ಈಗ ಏನೋ ಪಶ್ಚಿಮ ಘಟ್ಟಗಳ ಸಾಲಲ್ಲಿದ್ದಂತ 6 ಮಂದಿ ನಕ್ಸಲರು ಈಗ ಕಾಡಿನಿಂದ ನಾಡ್ನಾಡ್ತಾ ಹೊರಟಿರುವಂತದ್ದು. ಅಂದ್ರೆ ವೆಲ್ಕಮ್ ಬೋರ್ಡ್ ಅನ್ನ ಕೂಡ ಹಾಕಿದ್ರು. ಶಾಂತಿಗಾಗಿ ನಾಗರಿಕ ವೇದಿಕೆ ಏನಿದೆ ಅದು ಈ ಒಂದು ನಕ್ಸಲರನ್ನ ಹೊರಕರ್ಕೊಂಬರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಅದರ ನೇತೃತ್ವವನ್ನು ಕೂಡ ಅವರೇ ವಹಿಸ್ತಾರೆ. ಈಗಾಗಲೇ ಅವರು ಏನು ಪಶ್ಚಿಮ ಘಟ್ಟಗಳ ಸಾಲು ಅಂದ್ರೆ ಕುದುರೆಮುಖ ವ್ಯಾಪ್ತಿ ಏನಿದೆ ಅಲ್ಲಿ ಇದ್ರು ಅನ್ನೋ ಮಾಹಿತಿ ಅವರನ್ನ ಕರ್ಕೊಂಡ್ಬರುವಲ್ಲಿ ಕೂಡ ಯಶಸ್ವಿಯಾಗಿದೆ. ಈಗ ಅಲ್ಲಿಂದ ನೇರವಾಗಿ ಅವರು ಚಿಕ್ಕಮಗಳೂರಿಗೆ ಕೂಡ ಆಗಮಿಸ್ತಾರೆ. ಇನ್ನೇನು ಕೆಲವೊಂದು 15ರಿಂದ 20 ನಿಮಿಷಗಳಲ್ಲಿ ಅವರು ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಮೊದಲು ಅವರು ಬರುವಂತದ್ದು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರಕ್ಕೆ. ಈಗ ಅವ್ರು ಬಂದ ಸಂದರ್ಭದಲ್ಲಿ ಇಲ್ಲಿ ಕೆಲವು ಏನೋ ನಾಯಕತ್ವ ವಹಿಸಿಕೊಂಡಿರುವ ಪಿ.ಟಿ. ಲಲಿತಾ ನಾಯಕ್ ಇರ್ಬೋದು, ಸಿರಿಮನೆ ನಾಗರಾಜ್ ಇರ್ಬೋದು, ಮತ್ತೆ ರಾಜ್ಯ ಸರ್ಕಾರದ ಕಮಿಟಿ ಏನಿದೆ ಅದರ ಮುಂದೆ ಅವರು ಮೊದಲು ಬಂದು ಹಾಜರಾಗುವಂತದ್ದು, ಅವರ ಜೊತೆ ಮಾತುಕತೆ ನಡೆಸ್ತಾರೆ. ಅದರ ಜೊತೆ ಏನಿದೆ ಇವರೆಲ್ಲರೂ ಕೂಡ ಏನು 6 ಮಂದಿ ನಕ್ಸಲರು ಏನಿದ್ದಾರೆ ಅವರು ಸುಮಾರು 25 ವರ್ಷದಿಂದ ಕಾಡಿನಲ್ಲಿ ಇದ್ದಾರೆ. ಆದ್ರೆ ಯಾವುದೇ ಕುಟುಂಬಸ್ಥರ ಜೊತೆ ಸಂಪರ್ಕ ಇಲ್ಲ ಅನ್ನುವಂತ ಮಾಹಿತಿನ ಈಗಾಗಲೇ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ. ಹಾಗಾಗಿ ಕುಟುಂಬಸ್ಥರ ಜೊತೆ ಒಂದು ಸುತ್ತಿನ ಮಾತುಕತೆಗೆ ಮತ್ತೆ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಅವರ ಸಂಬಂಧಿಕರು ಕೂಡ ಪ್ರವಾಸಿ ಮಂದಿರದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅದಾದ ನಂತರ ನೇರವಾಗಿ ಅವರು ತೆರಳೋದು ಜಿಲ್ಲಾಧಿಕಾರಿ ಕಚೇರಿಗೆ. ಏನು ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಅವರು ತೆರಳುತ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮತ್ತೆ SP ಏನು ವಿಕ್ರಮ್ ಅಮತೆ ಇದ್ದಾರೆ, ಅವರ ಮುಂದೆ ಇವರು ಹೋಗಿ ಶರಣಾಗತಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಒಂದು ಅನುಮಾನ ಇರುವಂತದ್ದು, ಅಂದ್ರೆ ವೆಪನ್ ಸಮೇತ ಬಂದು ಶರಣಾಗ್ತಾರ ಅಥವಾ ವಿತೌಟ್ ವೆಪನ್ ಬರ್ತಾರ ಅನ್ನುವಂಥದ್ದು ಇಲ್ಲಿ ಕೂಡ ಯಾವುದೇ ರೀತಿ ಸ್ಪಷ್ಟನೆ ಸಿಕ್ಕಿಲ್ಲ. ಅವ್ರು ಬಂದ ನಂತರ ಕೂಡ ಗೊತ್ತಾಗುತ್ತೆ. ಅಲ್ಲಿ ಜಿಲ್ಲಾಧಿಕಾರಿ ಅವರ ಮುಂದೆ ಅವರು ಶರಣಾಗತಿ ಆದ ನಂತರ ರಾಜ್ಯ ಸರ್ಕಾರದ ಏನೋ ಒಂದು ಪ್ಯಾಕೇಜ್ ನಲ್ಲಿ ಕೆಲವೊಂದು ಸೂಚನೆಗಳಿದೆ, ಏನೆಲ್ಲ ಪ್ರಕ್ರಿಯೆಗಳಿದೆ ಅದನ್ನ ಜಿಲ್ಲಾಧಿಕಾರಿ ಮಾಡ್ತಾರೆ. ಅದಾದ ನಂತರ ಅವರನ್ನ ಪೊಲೀಸರಿಗೆ ಕೂಡ ಅದೇ ಸ್ಥಳದಲ್ಲಿ ಕೂಡ ಒಪ್ಪಿಸಲಾಗುತ್ತೆ. ಅಲ್ಲಿ ನಂತರ ಯಾವ್ಯಾವ ಸ್ಟೇಷನ್ ಎಷ್ಟೆಲ್ಲ ಪ್ರಕರಣಗಳಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣ ಇದೆ, ಉಡುಪಿ ಜಿಲ್ಲೆ ಹಾಗೂ ಶಿವಮೊಗ್ಗ ಮತ್ತೆ ಮಂಗಳೂರು, ಇದನ್ನ ಹೊರತುಪಡಿಸಿದರೆ ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಇವರ ಮೇಲೆ ಪ್ರಕರಣಗಳು ಇರುವಂತದ್ದು. ಎಲ್ಲದರ ಮಾಹಿತಿಯನ್ನ ಪಡಿತಾರೆ. ಮತ್ತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡಬಹುದು, ಇಲ್ಲದೆ SP ಕಚೇರಿಯಲ್ಲಿ ಮಾಡಬಹುದು. ಅದಾದ ನಂತರ ಇವೆಲ್ಲ ಪ್ರಕ್ರಿಯೆ ಮುಗಿದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗ್ತಾರೆ. ಅದು ಸಂಜೆ ಹೊತ್ತಿಗೆ ಆಗಬಹುದು ಅನ್ನೋಂತ ಸಾಧ್ಯತೆ ಈಗಾಗಲೇ ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದು. ಅಲ್ಲಿಗೆ ಹಾಜರಾದ ತಕ್ಷಣ ನ್ಯಾಯಾಲಯ ಯಾವ ರೀತಿ ಅವರ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೋ ಅಥವಾ ಇವತ್ತೇ ಬೇಲ್ ಕೊಡುತ್ತೋ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಂತ ವಿಚಾರ. ಬಹುತೇಕ ಅವರನ್ನ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಈ ಹಿಂದೆ ಏನು ಶರಣಾಗತಿ ಆದ್ರು ಅವ್ರನ್ನೆಲ್ಲರೂ ಕೂಡ ಜೇಸಿಗೆ ಕೊಟ್ಟಿತ್ತು, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿತ್ತು. ಅದೇ ರೀತಿ ಇವರನ್ನು ಕೊಡಬಹುದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥದ್ದು. ಇದರ ಜೊತೆ ಅಂದ್ರೆ ಈ ಹಿಂದೆ ಆದಂತಹ ಶರಣಾಗತಿ ಪ್ರಕ್ರಿಯೆಗಳೇ ಬೇರೆ, ಈಗ ಆಗ್ತಿರುವಂತ ಪ್ರಕ್ರಿಯೆನೇ ಬೇರೆ ಆಗ್ತದೆ. ಯಾಕೆಂದ್ರೆ ಈ ಹಿಂದೆ ಪೊಲೀಸರು ಮಾಡ್ತಿದ್ರು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿತ್ತು. ಆದ್ರೆ ಈಗ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತದ್ದು. ಅಂದ್ರೆ NIA ಏನಿದೆ NIA ಅಡಿಯಲ್ಲಿ ANF ಪಡೆ ಬರುತ್ತೆ. ಮತ್ತೆ ನಕ್ಸಲ್ ಚಟುವಟಿಕೆಯನ್ನ ಎಲ್ಲವನ್ನೂ ನೋಡ್ತಿರುವಂತದ್ದು NIA. ಹಾಗಾಗಿ NIA ಅಧಿಕಾರಿಗಳು ಕೂಡ ಜಿಲ್ಲೆಯಲ್ಲಿ ಬೀಡುಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಅವರು ಕಸ್ಟಡಿಗೆ ಪಡಿತಾರ, ಇವೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚೇತನ್, 6 ಜನ ನಕ್ಸಲರು, 3 ರಾಜ್ಯಗಳಿಗೆ ಬೇಕಾಗಿದ್ದಂತ ಈ ನಕ್ಸಲರು, ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗತಿಯ ವಿಚಾರ. ಆ ಮೂಲಕ ನಮ್ಮ ರಾಜ್ಯದಲ್ಲಿ ನಕ್ಸಲ್ರಿಂದ ಸಂಪೂರ್ಣವಾಗಿ ಮುಕ್ತವಾಗುತ್ತೆ. ನಕ್ಸಲ್ ಮುಕ್ತವಾದ ರಾಜ್ಯ ನಮ್ಮದಾಗುತ್ತೆ.